ತಮ್ಮ ತಂಡಕ್ಕಾಗಿ ಹುರಿದುಂಬಿಸುವ ನಿಟ್ಟಿನಲ್ಲಿ ಕಲ್ಲಂಗಡಿ ಹಣ್ಣನ್ನು ತಿಂತಿದ್ದಾರೆ. ಬೌಲಿಂಗ್ ವಿಭಾಗದಲ್ಲಿ ಸಚಿನ್ ಈ ಒಂದು MPL ನಲ್ಲಿ ಎಂದು ಅಚ್ಚಳಿಯದ ಹೆಸರು ಸಚಿನ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಚಿನ್ ಕಟ್ಪಾಡಿ ಸುಮಾರಷ್ಟು ಪ್ರೀಮಿಯರ್ ಲೀಗ್ ಆಡಿರುವಂತಹ ಅನುಭವಿ ಆಟಗಾರ ಸಚಿನ್ ಕೂಡ ಈ ಬಾರಿ ಕೋಸ್ಟಲ್ ಪ್ಯಾಂಥರ್ಸ್ ಪರವಾಗಿ. ಮೊದಲ ಎಸೆತ, ಹೊಡೆಯುವ ಪ್ರಯತ್ನ, ಗಾಳಿಯಲ್ಲಿ ಚೆಂಡು, ಮತ್ತೆ ಕ್ಷೇತ್ರ ರಕ್ಷಕರಲ್ಲಿ ಗಲಿಬಿಲಿ. ಒಂಟಿ ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆ ಆರಂಭವಾಗ್ತಾ ಇದೆ. ಈ ಮೂಲಕವಾಗಿ ಸಚಿನ್ ಇವರ ಪರಿಚಯ ಈ ಒಂದು ಮೊಬೈಲ್ ಪ್ರೀಮಿಯರ್ ಲೀಗ್ಗೋಸ್ಕರ ರಣಜಿಯನ್ನ ಕೈಬಿಟ್ಟಿರ್ತಾರೆ. ಇಂದು ಈ ಒಂದು ಪಂದ್ಯಕೂಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಸಚಿನ್ ಟು ಫಯಾಜ್, 2 ಅಂಕ. ಹೊಳೆಯ ಪ್ರಯತ್ನ, ಗಾಳಿಯಲ್ಲಿ ಚೆಂಡು, ಸೀಮಾ ರೇಖೆಯನ್ನ ಕ್ರಮಿಸ್ತಾ ಇದೆ, ಬೌಂಡರಿ. 4 ಅಂಕದ ಸೇರ್ಪಡೆ. ಪವರ್ ಪ್ಲೇನ ಎಲ್ಲ ಉಪಯೋಗವನ್ನ ಪಡ್ಕೊಳ್ತಾ ಇದ್ದಾರೆ ಫಯಾಜ್ ಅವರು. ಮೂಲಕವಾಗಿ ತಂಡದ ಮೊತ್ತ 6. ಮೈತ್ರಿ ಮೊಬೈಲ್ಸ್ ನ ಆಸಿಫ್ ಸರ್ ನಮ್ಮೊಂದಿಗಿದ್ದಾರೆ. ಅವರಿಗೆ ಸ್ವಾಗತ ಸುಸ್ವಾಗತವನ್ನ ಬಯಸಿಕೊಂಡವರಿದ್ದೇವೆ. ಮತ್ತೆ ಸಚಿನ್ ಟು ಫಯಾಜ್, ಮತ್ತೆ ಹೊಡೆಯುವಂತ ಪ್ರಯತ್ನ ಸಫಲತೆ ಸಿಗ್ತಾ ಇಲ್ಲ. ದಾಟಿ ಮುಟಿ ಓಟ, 1 ಅಂಕದ ಸೇರ್ಪಡೆ ಆಗ್ತದೆ. ಬಾಯ್ಸ್ ಮುಖೇನವಾಗಿ 1 ಅಂಕದ ಸೇರ್ಪಡೆ. ತಂಡದ ಮೊತ್ತ 7ಕ್ಕೆ. ಪವರ್ ಪ್ಲೇನ ಎಲ್ಲ ಪ್ರಯೋಜನವನ್ನ ಪಡ್ಕೊಳ್ಬೇಕಾಗ್ತದೆ ತಂಡ. 5 ಓವರ್ ಪಂದ್ಯಕೂಟದಲ್ಲಿ 40-45 ಅಂಕಗಳು ಬಂದಲ್ಲಿ ಒಂದು ಗೌರವಾನ್ವಿತ ಮೊತ್ತವಾಗ್ತದೆ. 55-60 ಬಂದಲ್ಲಿ ಗರಿಷ್ಠವಾದಂತಹ ಒಂದು ಮೊತ್ತವಾಗ್ತದೆ. ಮತ್ತೆ ಶಿಶಿರ್ ಕಳೆದ ಪಂದ್ಯದಲ್ಲಿ ತಂಡಕ್ಕಾಗಿ ನೆರವಾದಂತಹ ಶಿಶಿರ್ ಈ ಬಾರಿ ಮತ್ತೊಮ್ಮೆ ಅವೆಂಜರ್ಸ್ ಪರವಾಗಿ ಸ್ಟ್ರೈಕರ್ ವಿಭಾಗದಲ್ಲಿ ಸಚಿನ್ ಅನ್ನ ಎದುರಿಸುತ್ತ. ಮತ್ತೆ ಹೊಡೆಯುವಂತ ಪ್ರಯತ್ನ, ವಿಕೆಟ್ ನ ಪತನವಾಗ್ತಾ ಇದೆ. ಶಿಶಿರ್ ಕೈ ಕೊಡ್ತಾ ಇದ್ದಾನೆ ಅವೆಂಜರ್ಸ್ಗೆ. ತನ್ಮೂಲಕವಾಗಿ ಮೊದಲ ವಿಕೆಟ್ ನ ಪತನ. ಈಗ ಟೀಮ್ ಅವೆಂಜರ್ಸ್ ನಲ್ಲಿ ಎಲ್ಲ ಸ್ಟ್ರಾಟಜಿ ಲೆಕ್ಕಾಚಾರವಾಗ್ತಾ ಇದೆ. ನಮಗನ್ನಿಸುವ ಪ್ರಕಾರ ಇಮ್ರಾನ್ ಅವರು ಬರುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ MS ಧೋನಿ ಮಾದರಿ ಆಟಗಾರ ಇಮ್ರಾನ್ ಅವರು. ಆದ್ರೆ ಸ್ಟ್ರಾಟಜಿಯಲ್ಲಿ ಬದಲಾವಣೆ. ಬ್ಯಾಟಿಂಗ್ ವಿಭಾಗದಲ್ಲಿ ಹರ್ಷನ ಪರಿಚಯವಾಗ್ತಾ ಇದೆ. 12th ಮ್ಯಾನ್ ದಯವಿಟ್ಟು ಬರಬೇಕು. ದಯವಿಟ್ಟು ಅರ್ಧ ಬಿಟ್ಟು ಹೋದಂತ ಕಲ್ಲಂಗಡಿಯನ್ನ ತಗೊಳಕಾದ್ರೂ ಇಮ್ರಾನ್ ಭಾಯ್ ಅವರು ಬರಬೇಕು ಇಲ್ಲಿಗೆ. ಟೀಮ್ ಟೆನ್ಷನ್ಗೆ ನಿಮ್ಮ ಅಣ್ಣ ಹಾಗೆ ತಮ್ಮ ಇದ್ದಾರೆ, ತಾವು ದಯವಿಟ್ಟು ಇಲ್ಲಿ ಬರಬೇಕು. ಮತ್ತೆ ಹರ್ಷ ಮೊದಲ ಓವರ್ ಚಾಲ್ತಿಯಲ್ಲಿ. ಪಾಂಚಮ ಎಸೆತಕ್ಕಾಗಿ ಸಚಿನ್. ಮೋದೆ ಬಿರುಸಿನ ಹೊಡೆತ, ಕ್ಯಾಚ್ ಔಟ್ ಆಗುವ ಮುಖೇನವಾಗಿ ಹರ್ಷನ ಉದರಿಯ ಪತನವಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನ ಕೈ ಚೆಲ್ತಾ ಇದೆ ಟೀಮ್ ಅವೆಂಜರ್ಸ್. ಪರ್ಫೆಕ್ಟ್ ಆಗಿರುವಂತಹ ಒಂದು ಫೀಲ್ಡ್ ಸೆಟ್ಟಿಂಗ್ ಅನ್ನ ಕಾಣಬಹುದು. ಸಚಿನ್ ಮತ್ತೆ ಸಚಿನ್
ಮತ್ತೆ ಹರ್ಷ ಇವರ ತೆರವಾದ ಜಾಗವನ್ನು ತುಂಬಲು ಇನ್ನೋರ್ವ ಅನುಭವಿ ಆಟಗಾರ ಮುದಸ್ಸಿರ್. ಎಸ್, ಟೀಮ್ ಅವೆಂಜರ್ಸ್ 2 ವಿಕೆಟ್ ಅನ್ನ ಕಳ್ಕೊಂಡಿದೆ. ಮೊದಲ ಓವರ್ ಚಾಲ್ತಿಯಲ್ಲಿ ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ರನ್ 7ಕ್ಕೆ ಸ್ಥಗಿತವನ್ನ ನಿಂತುಕೊಂಡಿದೆ. ಮೂಲಕವಾಗಿ ಮತ್ತೆ ಸಚಿನ್ ಟು ಮುದಾಸಿರ್. ಸಚಿನ್ ಮುಟ್ಟಿ ಓಟ, ರನ್ ಔಟ್ ಹೋಗೋ ಸಾಧ್ಯತೆ ಇಲ್ಲ. ಕ್ಷೇತ್ರ ರಕ್ಷಣೆಯಲ್ಲಿ ಗಲ್ಲಿ ಬೇಲಿ. ಮುದಸಿರ್ ಬಚಾವ್ ಆಗ್ತಾ ಇದ್ದಾರೆ. ಮೂಲಕವಾಗಿ ಮೊದಲ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 8, ಕೇವಲ 8. ಟೀಮ್ ಅವೆಂಜರ್ಸ್ ನ ಪರಿಚಯದಲ್ಲಿ ಅದೆಷ್ಟು ಅನುಭವವನ್ನು ಹೊಂದಿರುವಂತಹ ಸಲೀಂ ಬಾಯಿ ನಮ್ಮ ತಂಡವನ್ನ ಮುನ್ನಡೆಸುವಲ್ಲಿ ಯಾವ ರೀತಿಯ ಸ್ಟ್ರಾಟಜಿಯನ್ನ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಅವರೊಂದಿಗೆ ಇಮ್ತಿಯಾಜ್ ಅವರು ಕೂಡ ಅದೆಷ್ಟೋ ಕ್ರಿಕೆಟ್ ಅನ್ನು ಆಡಿರುವಂತಹ ಅನುಭವಿ ಆಟಗಾರ ಅವೆಂಜರ್ಸ್ ಟೀಮ್ ಡಗೌಟ್ ಅಲ್ಲಿ ಕಾಣಬಹುದಾಗಿದೆ. ಬೌಲಿಂಗ್ ವಿಭಾಗದಲ್ಲಿ ವಿಶಾಲ್ ನ ಪರಿಚಯವಾಗ್ತಾ ಇದೆ. ವಿಶಾಲ್ ಕಟ್ಪಾಡಿ ಕಳೆದ ಹಲವಷ್ಟು MPL ಸೀಸನ್ ನಲ್ಲಿ ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನವನ್ನ ನೀಡಿದಂತ ವಿಶಾಲ್ ಈ ಬಾರಿ ಕೋಸ್ಟಲ್ಸ್ ಪ್ಯಾಂಥರ್ಸ್ ಪರವಾಗಿ. ಮತ್ತೆ ಮುದಾಸಿರ್ ವಿಶಾಲ್ ಅವ್ರನ್ನ ಎದುರಿಸ್ತಾ ಇದ್ದಾರೆ. ಮತ್ತೆ ಡಾಟೆಡ್ ಡೆಲಿವರಿ, ಅದ್ಭುತವಾದಂತ ಸ್ಲೋವರ್ ಮಾದರಿ ಎಸೆತವನ್ನ ತೇಲಿ ಬಿಡ್ತಾ ಇದ್ದಾನೆ ವಿಶಾಲ್. ರನ್ ಸ್ಥಗಿತಗೊಂಡಿರ್ತದೆ. ಮತ್ತೆ ವಿಶಾಲ್ ಟು ಮುದಾಸಿರ್. ಮತ್ತೆ ಅಗಲವಾದ ಎಸೆತ ಎಂಬ ಘೋಷಣೆ ಆಗ್ತಾ ಇದೆ. ಗವರ್ಮೆಂಟ್ ರನ್ಸ್ ಕೋಸ್ಟಲ್ ಪರವಾಗಿ ಬರ್ತಾ ಇದೆ. ತಂಡದ ಮೊತ್ತ 8-9 ಕ್ಷಮಿಸಿ. ಮತ್ತೆ ಹೊಡೆಯುವ ಪ್ರಯತ್ನ ಸಫಲತೆ ಇಲ್ಲ. ಬಾಯಿಸ್ ಮುಖೇನವಾಗಿ ಮತ್ತೆ 1 ಅಂಕದ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 10. ಇಲ್ಲಿ ಎಲ್ಲ ರೀತಿಯ ಲೆಕ್ಕಾಚಾರ, ಬೌಂಡರಿ ಸಿಕ್ಸರ್ ನ ಅಗತ್ಯ ಬರ್ತಾ ಇದೆ. ಟೀಮ್ ಅವೆಂಜರ್ಸ್ ಬ್ಯಾಟ್ಸ್ಮನ್ಸ್ ಯಾವ ರೀತಿಯಾಗಿ ತಮ್ಮ ತಂಡಕ್ಕೆ ರನ್ ಅನ್ನ ಕಲೆ ಹಾಕ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮತ್ತೆ ವಿಶಾಲ್ ಟು ಫಯಾಜ್. ಮತ್ತೆ ಡಾಟೆಡ್ ಡೆಲಿವರಿ, ಅದ್ಭುತವಾದಂತಹ ಸ್ಲೋ ಮಾದರಿ ಎಸೆತವನ್ನ ತೇಲಿ ಬಿಡ್ತಾ ಇದ್ದಾರೆ ವಿಶಾಲ್. ಟೀಮ್ ಅವೆಂಜರ್ಸ್ ಅನ್ನ ಕಟ್ಟಿ ಹಾಕುವಂತ ಪ್ರಯತ್ನವಲ್ಲಿ ಕೋಸ್ಟಲ್ ಪ್ಯಾಂಥರ್ಸ್. ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಪ್ರಶಾಂತ್ ಸರ್, ದೂರದ ಮಂಗಳೂರಿನ ಅದ್ಭುತ ಫೀಲ್ಡರ್ ಪ್ರಶಾಂತ್ ಸರ್ ಈ ಬಾರಿ ಕೋಸ್ಟಲ್ ಪ್ಯಾಂಥರ್ಸ್ ಪರವಾಗಿ. ಮತ್ತೆ ವಿಶಾಲ್ ಟು ಫಯಾಜ್. ಮತ್ತೆ ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಫಯಾಜ್ ಚೆಂಡನ್ನ ಗುರುತಿಸುವಲ್ಲಿ ವಿಫಲನಾಗ್ತಿದ್ದಾನೆ. ಮತ್ತೆ ಸತತ ಡಾಟೆಡ್ ಡೆಲಿವರಿ. ಮತ್ತೆ ಅಗಲವಾದ ಎಸೆತ. ನಿಂತಿರುವಂತಹ ಅಂಕ ಪಟ್ಟಿಗೆ ಚಾಲನೆಯನ್ನ ವಿಶಾಲ್ ನೀಡ್ತಾ ಇದ್ದಾನೆ. ತಂಡದ ಮೊತ್ತ 11. ಮತ್ತೆ ಇನ್ ಸ್ವಿಂಗ್ ಆಗಿ ಬಂದ ಚೆಂಡನ್ನ ಹೊಡೆಯುವಂತ ಪ್ರಯತ್ನ, ಕೇವಲ 1 ಅಂಕದ ಸಂಪಾದನೆ. ತನ್ಮೂಲಕವಾಗಿ 12ಕ್ಕೆ ಜಿಗಿತವನ್ನ ಪಡ್ಕೊಳ್ತಾ ಇದೆ. ರೈಟ್ ಅಂಡ್ ಲೆಫ್ಟ್ ಹ್ಯಾಂಡ್ ಸ್ಟ್ರಾಟಜಿಯನ್ನ ಟೀಮ್ ಅವೆಂಜರ್ಸ್ ಮಾಡ್ತಾ ಇದೆ. ಇದೆಲ್ಲ ಸ್ಟ್ರಾಟಜಿ ಸಲೀಂ ಬಾಯ್ದಿರ್ಬೋದೇ? ಬೌಂಡರಿ ಸಿಕ್ಸರ್ ಬಾರದೇ ಇದ್ದ ಕಾರಣ ಸಲೀಂ ಬಾಯ್ ಮೊಗದಲ್ಲಿ ಸ್ವಲ್ಪ ಟೆನ್ಷನ್ ಕಾಣ್ತಾ ಇದೆ.
ಮತ್ತೆ ಮುದಾಸಿರ್ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ, ಸಫಲತೆ ಇಲ್ಲ. 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 12. ಕೋಸ್ಟಲ್ ಪ್ಯಾಂಥರ್ಸ್ ಟೀಮ್ ಅವೆಂಜರ್ಸ್ ಅನ್ನ ಎಲ್ಲ ರೀತಿಯಲ್ಲಿ ಕಟ್ಟಿ ಹಾಕುವ ಪ್ರಯತ್ನದಲ್ಲೇ ಸಫಲತೆಯನ್ನ ಕಂಡುಕೊಳ್ತಾ ಇದೆ. ಇದೇ ರೀತಿ ಸಾಗಿದಲ್ಲಿ 25-30ಕ್ಕೆ ಟೀಮ್ ಅವೆಂಜರ್ಸ್ ಅನ್ನ ಕಟ್ಟಿ ಹಾಕುವ ಸಾಧ್ಯತೆ ಇದು. ಅದು ಈಸಿ ಟಾರ್ಗೆಟ್ ಆಗುವಂತ ಲಕ್ಷಣ. ಮತ್ತೆ ಸಚಿನ್ ನ ಪರಿಚಯವಾಗ್ತಾ ಇದೆ ಎಸೆತಗಾರಿಕೆ ವಿಭಾಗದಲ್ಲಿ. ಅನುಭವಿ ಆಟಗಾರ ಸಚಿನ್. ಎಂಪಿಎಲ್ ನಲ್ಲಿ ಗಲ್ಲಿಗಳಲ್ಲಿ ಗದ್ದೆಗಳಲ್ಲಿ ಆಡುವಂತಹ ಆಟಗಾರರು ಒಂದೆಡೆ ಆದ್ರೆ, ಪ್ರೊಫೆಷನಲ್ ಆಟಗಾರರಾಗಿ ಒಂದಷ್ಟೇ ಜನರು, ಅದರಲ್ಲಿ ಸಚಿನ್ ಒಬ್ರು. ಎಲ್ಲ ವಾರ ಇಡೀ ಮೊಬೈಲ್ ಅಂಗಡಿಗಳಲ್ಲಿ ಗ್ರಾಹಕರ ಸೇವೆಯನ್ನ ಮಾಡುವಂತಹ ಎಂಪ್ಲಾಯೀಸ್ಗಳು ಒಂದೆಡೆ ಸೇರಿ ಮಾಡುವಂತಹ ಈ ಒಂದು ಅದ್ಭುತ ಕಾರ್ಯಕ್ರಮ ಮೊಬೈಲ್ ಪ್ರೀಮಿಯರ್ ಲೀಗ್. ನೋ ಬಾಲ್ ಎಂಬ ಘೋಷಣೆ ಆಗ್ತಾ ಇದೆ. ನೋ ಬಾಲ್. ಕ್ಷೇತ್ರ ರಕ್ಷಣೆಯ ನಿಯಮ ಉಲ್ಲಂಘನೆ ಆಗ್ತಾ ಇದೆ. ಈ ಮೂಲಕವಾಗಿ ತೀರ್ಪುಗಾರರಿಂದ ನೋ ಬಾಲ್ ಎಂಬ ಘೋಷಣೆ. ಸಚಿನ್ ಮತ್ತೆ ಡಾಟೆಡ್ ಡೆಲಿವರಿ. ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನ ಕೋಸ್ಟಲ್ ಪ್ಯಾಂಥರ್ಸ್ ಪರವಾಗಿ ಬರ್ತಾ ಇದೆ. ಮೂಲಕವಾಗಿ ಸಚಿನ್ ತನ್ನ ತಂಡಕ್ಕಾಗಿ ಎಲ್ಲ ರೀತಿಯ ಅನುಭವವನ್ನ ಇಲ್ಲಿ ಉಪಯೋಗಿಸ್ತಿದ್ದಾನೆ. ಸಚಿನ್ ಬಾತಾಳಿಕೆಯಲ್ಲಿರುವಂತಹ ಎಲ್ಲ ಬೌಲಿಂಗ್ ಈ ಬಾರಿ ಕೋಸ್ಟಲ್ ಪ್ಯಾಂಥರ್ಸ್ ಪರವಾಗಿ. ದಾಟಿ ಮುಚ್ಚಿ ಓಡೋ ಪ್ರಯತ್ನ, ರನ್ ಔಟ್ ಮಾಡೋ ಸಾಧ್ಯತೆ ಇಲ್ಲ. ತನ್ಮೂಲಕವಾಗಿ ಒಂದು ಅಂಕವನ್ನ ಬಿಟ್ಕೊಟ್ರು. ತಂಡದ ಒಟ್ಟು ಮೊತ್ತ 15. 3ನೇ ಓವರ್ ಚಾಲ್ತಿಯಲ್ಲಿ ತಂಡದ ಮೊತ್ತ 15. ಬೌಂಡರಿ ಸಿಕ್ಸರ್ ಬರಲೇಬೇಕಾದಂತ ಅವಶ್ಯಕತೆ. ಫಯಾಜ್ ಸಿಡಿಲೇಬೇಕಾಗ್ತದೆ. ಮತ್ತೆ ಸಚಿನ್ ಟು ಫಯಾಜ್. ಮತ್ತೆ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಹೋಗೋ ಸಾಧ್ಯತೆ. ಕ್ಯಾಚ್ ಅನ್ನ ಕೈ ಚೆಲ್ತಿದ್ದಾರೆ. ದಯವಿಟ್ಟು ಅಲ್ಲಿ ಫೀಲ್ಡಿಂಗ್ ವಿಭಾಗದಲ್ಲಿ ಸ್ವಲ್ಪ ಪ್ರಶಾಂತ್ ಸರ್ ಎಡವೆದ್ರು ಅನ್ಸುತ್ತೆ. ದರ್ಶನ್ ಈಸಿ ಕ್ಯಾಚ್ ಅನ್ನ ಕೈ ಚೆಲ್ತಿದ್ದಾನೆ. ತನ್ನ ಮೂಲಕವಾಗಿ ಫಯಾಜ್ಗೆ ಜೀವದಾನ ಲಭಿಸ್ತಿದೆ. ಆಟಗಾರರು 2 ವಿಷಯದಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ಒಂದು, ತಮ್ಮ ಆರೋಗ್ಯದ ವಿಚಾರವಾಗಿ ಬೀಳುವಾಗ ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನೊಂದು, ಲೈವ್ ಇರುವ ಕಾರಣ ನಾಳೆ ಕಟ್ ಮಾಡಿ ಎಡಿಟ್ ಮಾಡಲಾಗ್ತದೆ ಬೂರಿಯರ್ಗೆ ಅಂತ. ಮತ್ತೆ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಹೋಗೋ ಸಾಧ್ಯತೆ ಇಲ್ಲ. ಸೇಫ್ ಆಗಿ ಲ್ಯಾಂಡ್ ಆಗ್ತದೆ ಆ ಚೆಂಡು. ತನ್ಮೂಲಕವಾಗಿ 1 ಅಂಕದ ಸೇರ್ಪಡೆ. ಮತ್ತೆ ಸಚಿನ್ ತನ್ನ ಕಂತಿನ 4ನೇ ಎಸೆತಕ್ಕ. ಮತ್ತೆ ವೈಟ್ ಬಾಲ್. ಮತ್ತೆ 1 ಅಂಕದ ಸೇರ್ಪಡೆ ಆಗ್ತಾ ಇದೆ. ತನ್ಮೂಲಕವಾಗಿ ತಂಡದ ಒಟ್ಟು ಮೊತ್ತ 18, ಕ್ಷಮಿಸಿ 19. 3ನೇ ಓವರ್ ಚಾಲ್ತಿಯಲ್ಲಿ 19.
ವೈಡಿಗೆ ಮನವಿಯನ್ನ ಮಾಡಿದ್ರು, ಆದರೆ ಯಾವುದೇ ರೀತಿಯ ಪುರಸ್ಕಾರ ಸಿಗ್ತಾ ಇಲ್ಲ. ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಟೀಮ್ ಅವೆಂಜರ್ಸ್ ಡಗೌಟ್ ನಲ್ಲಿ ಸ್ವಲ್ಪ ಗಲಿಬಿಲಿ ಆಗ್ತಾ ಇದೆ. ಬೌಂಡರಿ ಸಿಕ್ಸರ್ ನ ಬಹು ಅಗತ್ಯ ಕಾಡ್ತಾ ಇದೆ. ಮತ್ತೆ ಸಚಿನ್ ಟು ಮುದಸ್ಸಿರ್, ದೊಡ್ಡ ಹೊಡೆತ ನಿರೀಕ್ಷೆಯಲ್ಲಿ ಟೀಮ್ ಅವೆಂಜರ್ಸ್. ಮತ್ತೆ ಗ್ರೌಂಡ್ ಶಾಟ್ ಮುಖ್ಯವಾಗಿ ಅದ್ಭುತ ಫೀಲ್ಡರ್ ಸುವೇಲ್ ಅವರು ಕ್ಷೇತ್ರರಕ್ಷಣೆ ಮಾಡಿದ್ರು ಕೂಡ 2 ಅಂಕವನ್ನ ಕಲೆ ಹಾಕುವಲ್ಲಿ ಪ್ರಯತ್ನವನ್ನ ಮಾಡಿದ್ರು. ತನ್ಮೂಲಕವಾಗಿ ಓವರ್ ಮುಕ್ತಾಯ. ತಂಡದ ಮೊತ್ತ 21. 3 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 21. ಕರೆಂಟ್ ರನ್ ರೇಟ್ 7ರಲ್ಲಿ ಸಾಗಿ ಬರ್ತಾ ಇದೆ. ಉಳಿದಂತ 2 ಓವರ್ನಲ್ಲಿ ಮಿನಿಮಮ್ 15 ಅಗತ್ಯ ಬೀಳ್ತಾ ಇದೆ ಟೀಮ್ ಅವೆಂಜರ್ಸ್ಗೆ. ಯಾಕಂತ ಹೇಳಿದ್ರೆ ಟೀಮ್ ಕೋಸ್ಟಲ್ ಪ್ಯಾಂಥರ್ಸ್ ನಲ್ಲಿ ಹೊಡೆಬಡಿ ಆಟಗಾರರ ಪರಿಚಯವಾಗ್ತಾ ಇದೆ. ನೀವೇನಾದ್ರೂ ಸುಲಭ ಗುರಿ ನೀಡಿದಲ್ಲಿ ಸುಲಭವಾಗಿ ಚೇಸ್ ಮಾಡುವಂತ ಆಟಗಾರರು ಕೋಸ್ಟಲ್ ಪ್ಯಾಂಥರ್ಸ್ ನಲ್ಲಿ ಇದ್ದಾರೆ. ದೈತ್ಯ ಕಾಯದ ಸುದರ್ಶನ್ ಒಂದೆಡೆ ಆದ್ರೆ ಸಚಿನ್ ಇನ್ನೊಂದೆಡೆ. ಮತ್ತೆ ಎಸೆತಗಾರಿ ವಿಭಾಗದಲ್ಲಿ ಹನೀಫ್ನ ಪರಿಚಯವಾಗ್ತಾ ಇದೆ. ಮುದಸ್ಸಿರ್ ಹಾಗೂ ಫಯಾಜ್ ಯಾವ ರೀತಿಯ ತಂತ್ರಗಾರಿಕೆಯನ್ನ ಮಾಡ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಶಿಶಿರ್ನ ವಿಕೆಟ್ ಪತನವೇ ಅವೆಂಜರ್ಸ್ ರನ್ ರೇಟ್ ಸ್ಲೋ ಆಗ್ಲಿಕ್ಕೆ ಕಾರಣವಾಗ್ತಾ ಇದೆ. ಮತ್ತೆ ಫಯಾಜ್ ಸ್ಟ್ರೈಕರ್ ವಿಭಾಗದಲ್ಲಿ ನೋ ಬಾಲ್ ಎಂಬ ಘೋಷಣೆ. ನೋ ಬಾಲ್. ಹನೀಫ್ ಎಸೆದ ಮೊದಲ ಬಾಲ್ ನೋ ಬಾಲ್ ಆಗ್ತಾ ಇದೆ. ಈ ಮೂಲಕವಾಗಿ ಫ್ರೀ ಹಿಟ್. ಫಯಾಜ್ ಈ ಬಾರಿ ಫ್ರೀ ಹಿಟ್ ನ ಲಾಭವನ್ನ ಯಾವ ರೀತಿ ಪಡ್ಕೊಳ್ತಾನೆ ಅಂತ ನೋಡ್ಬೇಕಾಗಿದೆ. ಪಡ್ಕೊಳ್ಳೇಬೇಕಾದಂತ ಪರಿಸ್ಥಿತಿ ಬಂದೊದಗಿದೆ. ಮತ್ತೆ ಹೊಡೆಯುವಂತ ಪ್ರಯತ್ನ, ಗ್ಯಾಪ್ ಅಲ್ಲಿ ಚೆಂಡು, ಅದ್ಭುತವಾದ ಕ್ಷೇತ್ರ ರಕ್ಷಣೆ. ಇಲ್ಲ ಬಾಲ್ ನಾನು ಹೋಗ್ತೇನೆ ಎಂಬ ರೀತಿಯಲ್ಲಿ ಕ್ರಮಿಸ್ತಾ ಇದೆ. ತನ್ಮೂಲಕವಾಗಿ ಬೌಂಡರಿ. 4 ಅಂಕದ ಸೇರ್ಪಡೆ ಆಗ್ತಾ ಇದೆ. ಇದೇ ರೀತಿಯ ಬೌಂಡರಿ ಅಗತ್ಯ, ಸಿಕ್ಸರ್ನ ಅತ್ಯಗತ್ಯ ಟೀಮ್ ಅವೆಂಜರ್ಸ್ಗೆ ಕಾಡ್ತಾ ಇದೆ. ಮತ್ತೆ ಹನೀಫ್ ಟು ಫಯಾಜ್, 2ನೇ ಎಸೆತಕ್ಕಾಗಿ. ಫುಲ್ಟಾಸ್ ಆಗಿ ಬಂದದ್ದು ಚೆಂಡು, ಬೌಂಡರಿ. ಮತ್ತೊಂದು ಬೌಂಡರಿ ಫಯಾಜ್ ಮುಖೇನವಾಗಿ ಬರ್ತಾ ಇದೆ. ತನ್ಮೂಲಕವಾಗಿ ಸ್ವಲ್ಪ ಮಟ್ಟಿನ ಜಿಗಿತ ಅಂಕ ಪಟ್ಟಿಯಲ್ಲಿ ಸಿಗ್ತಾ ಇದೆ. ತಂಡದ ಮೊತ್ತ 30. ತಂಡದ ಮೊತ್ತ 30. ಫಯಾಜ್ ನ ಬ್ಯಾಟ್ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಇನ್ನು ಕೂಡ ಇಂಥ ಬೌಂಡ್ರಿ ಸಿಕ್ಸರ್ಸ್ ಬೇಕಾಗ್ತದೆ. ಮತ್ತೊಮ್ಮೆ ಹನೀಫ್ ಟು ಫಯಾಜ್, 3ನೇ ಎಸೆತಕ್ಕಾಗಿ. ರಿವರ್ಸ್ ಮಾಡಿ ಹೊಡೆಯುವಂತ ಪ್ರಯತ್ನ, ಸಫಲತೆ ಸಿಗ್ತಾ ಇಲ್ಲ. ಆದ್ರೂ ಕೂಡ 1 ಅಂಕದ ಸೇರ್ಪಡೆ ಆಗ್ತಾ ಇದೆ. ತನ್ಮೂಲಕವಾಗಿ ತಂಡದ ಒಟ್ಟು ಮೊತ್ತ 31ಕ್ಕೆ ಜಿಗಿತವನ್ನ ಪಡ್ಕೊಳ್ತಾ ಇದೆ. 4ನೇ ಓವರ್ ಚಾಲ್ತಿಯಲ್ಲಿ. ಮುದಸ್ಸಿರ್ ಇನ್ನೊಂದು ಅನುಭವಿ ಆಟಗಾರರ ಹೆಸರು. ಮೊಬೈಲ್ ಫೀಲ್ಡ್ ನಲ್ಲಿ ಕ್ರಿಕೆಟ್ ನ ಅನುಭವವನ್ನು ಹೊಂದಿರುವಂತಹ ಆಟಗಾರ. ಮತ್ತೆ ಹನೀಫ್ ಟು ಮುದಸ್ಸಿರ್. ಹೊಡೆಯುವಂತ ಪ್ರಯತ್ನ, ಗಾಳಿಯಲ್ಲಿ ಚೆಂಡು, ಕ್ಯಾಚ್ ಆಗೋ ಸಾಧ್ಯತೆ ಇಲ್ಲ. ಸಿಕ್ಸರ್.
ಶಾಟ್ ಇಂದ ಬರ್ತಾ ಇದೆ 6 ಅಂಕದ ಸೇರ್ಪಡೆ 37ಕ್ಕೆ ಕ್ರಮಿಸ್ತಾ ಇದೆ ಟೀಮ್ ಅವೆಂಜರ್ಸ್ ಮೊತ್ತ. ಇನ್ನು ಕೂಡ ಈ ಓವರ್ನಲ್ಲಿ 2 ಎಸೆತ ಬಾಕಿ ಉಳಿತಾ ಇದೆ. ಯಾವ ರೀತಿಯ ಲಾಭವನ್ನ ಪಡ್ಕೊಳ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಟೀಮ್ ಅವೆಂಜರ್ಸ್ ನ ಬ್ಯಾಟಿಂಗ್ ಮತ್ತೆ ಮುದಾಸಿರ್ ಮತ್ತೆ ಹೊಡೆಯುವಂತ ಪ್ರಯತ್ನ ವಾಯ್ಸ್ ಮುಖೇನವಾಗಿ 1 ಅಂಕದ ಸೇರ್ಪಡೆ ಆಗ್ತಾ ಇದೆ. ತನ್ಮೂಲಕವಾಗಿ 38 ತಂಡದ ಮೊತ್ತ. ಫಯಾಜ್ ಸ್ಟ್ರೈಕ್ ವಿಭಾಗದಲ್ಲಿ ಪ್ರಶಾಂತ್ ಸರ್ಗೆ ಇವತ್ತು ಜಿಮ್ ಹೋಗೋ ಅವಶ್ಯಕತೆ ಇಲ್ಲ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಮಾದರಿಯಲ್ಲಿ ಮುಂದೆ ಹಿಂದೆ ಓಡಿಯೇ ಸುಸ್ತಾಗ್ತದೆ. ಮತ್ತೆ ಫಯಾಜ್ ಬ್ಯಾಟಿಂಗ್ ವಿಭಾಗದಲ್ಲಿ ಮತ್ತೆ ಅದ್ಭುತವಾದ ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ರು. ಕೇವಲ 1 ಅಂಕವನ್ನ ಬಿಟ್ಕೊಟ್ರು. ತನ್ಮೂಲಕವಾಗಿ 4ನೇ ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 39. 3 ಓವರ್ ಮುಕ್ತಾಯಕ್ಕೆ ರನ್ ರೇಟ್ 7 ಸರಾಸರಿಯಲ್ಲಿದ್ರೆ ಈಗ 9ಕ್ಕೆ ತಲುಪ್ತಾ ಇದೆ. ಮತ್ತೆ ಫಯಾಜ್ ಸ್ಟ್ರೈಕ್ ವಿಭಾಗದಲ್ಲಿ ಬೌಲರ್ನ ಪರಿಚಯ ಅಲ್ತಾಫ್ನ ಪರಿಚಯವಾಗ್ತಾ ಇದೆ ಬೌಲಿಂಗ್ ವಿಭಾಗದಲ್ಲಿ. ಯಾವ ರೀತಿ ಕಟ್ಟಿ ಹಾಕ್ತಾನೆ ಅಲ್ತಾಫ್ ಅಂತ ಕಾದ್ ನೋಡ್ಬೇಕಾಗಿದೆ. ಫಯಾಜ್ ಮತ್ತೆ ಅದ್ಭುತವಾದಂತಹ ಡೆಲಿವರಿ, ಯಾವುದೇ ಅಂಕವನ್ನ ಬಿಟ್ಕೊಡ್ತಾ ಇಲ್ಲ. ತನ್ಮೂಲಕವಾಗಿ ಡಾಟೆಡ್ ಡೆಲಿವರಿ ಆಗ್ತಾ ಇದೆ. 5ನೇ ಓವರ್ ಚಾಲ್ತಿಯಲ್ಲಿ 39 ತಂಡದ ಮೊತ್ತ 39ಕ್ಕೆ. ಮತ್ತೆ ಅಲ್ತಾಫ್ ಟು ಫಯಾಜ್. ಮತ್ತೆ ಗಾಳಿಯಲ್ಲಿ ಚೆಂಡು 6 ಅಂಕದ ಸೇರ್ಪಡೆ. ಟೀಮ್ ಅವೆಂಜರ್ಸ್ ಪರವಾಗಿ ಫಯಾಜ್ ಹಿಡಿತಾ ಇದ್ದಾನೆ. ತಂಡದ ಮೊತ್ತ 45 ಕ್ರಮಿಸ್ತಾ ಇದೆ. ಈ ಓವರ್ನಲ್ಲಿ ಇನ್ನಷ್ಟು ಸಿಕ್ಸರ್ ಬೇಕು ಅಂತ ಸಲೀಂ ಬಾಯಿ ಸಿಗ್ನಲ್ ಅನ್ನ ಕೊಡ್ತಾ ಇದ್ದಾರೆ. ಒಂದಾನೊಂದು ಕಾಲದಲ್ಲಿ ಸಲೀಂ ಬಾಯಿ ಆಡುವಂತಹ ಸಮಯದಲ್ಲಿ ಸಿಂಗಲ್ ಡಬಲ್ ಆಡಿದ್ದೇ ಇಲ್ಲ. ಬೌಂಡರಿ ಸಿಕ್ಸರ್. ಮತ್ತೆ ಅಲ್ತಾಫ್ ಟು ಫಯಾಜ್. ವೈಡ್ ಎಂಬ ಘೋಷಣೆ ಬರ್ತಾ ಇದೆ. ತನ್ಮೂಲಕವಾಗಿ ಗವರ್ಮೆಂಟ್ ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 46 ಕ್ರಮಿಸ್ತಾ ಇದೆ. ಮತ್ತೆ ಫಯಾಜ್ ಅಲ್ತಾಫ್ನ ಎದುರಿಸ್ತಾ ಇದ್ದಾರೆ. ಮತ್ತೆ ಹೊಡೆಯುವಂತ ಪ್ರಯತ್ನ, ಅದ್ಭುತವಾದಂತಹ ಎಸೆತಗಾರಿಕೆ ಅಲ್ತಾಫ್ ಅವರಿಂದ ಬರ್ತಾ ಇದೆ. ಕ್ಯಾಚ್ಗೆ ಮನವಿಯನ್ನ ಮಾಡಿದ್ರು, ಪುರಸ್ಕಾರ ಸಿಗ್ತಾ ಇಲ್ಲ. ಸ್ಟಾಂಪೌಟಿಗೆ ಮನವಿಯನ್ನ ಮಾಡಿದ್ರು, ಪುರಸ್ಕಾರ ಸಿಗ್ತಾ ಇಲ್ಲ. ತನ್ಮೂಲಕವಾಗಿ ವಿಶಾಲ್ ಅವರ ಪ್ರಯತ್ನ ವಿಫಲವಾಗ್ತಾ ಇದೆ. ಮತ್ತೆ
ಅಲ್ತಾಫ್ ಟು ಫಯಾಜ್. 5ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಕೋಸ್ಟಲ್ ಪ್ಯಾಂಥರ್ಸ್ ಪರವಾಗಿ ಇನ್ನೋರ್ವ ಬಲಿಷ್ಠ ಆಟಗಾರ ಭೂಷಣ್. ಕ್ಲೀನ್ ಬೌಲ್. ಫಯಾಜ್ ನ ಇನ್ನಿಂಗ್ಸ್ ಅಂತ್ಯವಾಗ್ತಾ ಇದೆ. ಈಗ ತನ್ಮೂಲಕವಾಗಿ ಮುಂದಿನ ಆಟಗಾರ ಫರ್ಮಾನ್ ನ ಪರಿಚಯವಾಗ್ತಾ ಇದೆ. ಒಂದು ಪಂದ್ಯಕೂಟದಲ್ಲಿ ಅದ್ಭುತವಾದ ಇನ್ನಿಂಗ್ಸ್ ಅನ್ನ ಮಾಡಿದ್ರು ಫಯಾಜ್. ತಮ್ಮ ತಂಡಕ್ಕಾಗಿ ಒಂದಷ್ಟು ರನ್ ಅನ್ನ ಕಲೆ ಹಾಕುವಲ್ಲಿ ಸಫಲತೆಯನ್ನ ಪಡ್ಕೊಂಡ್ರು. 26 ಅಂಕವನ್ನ ಗಳಿಸುವ ಮುಖೇನವಾಗಿ ತಮ್ಮ ತಂಡಕ್ಕೆ ನೆರವಾದ್ರು ಫಯಾಜ್. ಈ ಬಾರಿ ಅವರ ತೆರವಾದ ಜಾಗವನ್ನು ತುಂಬಲು ಇನ್ನೋರ್ವ ಆಟಗಾರ ಫರ್ಮಾನ್. ಮತ್ತೆ ಅಲ್ತಾಫ್ ಟು ಫರ್ಮಾನ್. ಮತ್ತೆ ಹೊಡೆಯುವಂತ ಪ್ರಯತ್ನ, ಸಫಲತೆ ಸಿಗದೆ ಇದ್ರು ಕೂಡ ಮುದಸ್ಸಿರ್ ಅವರು ಸ್ಟ್ರೈಕರ್ ಅನ್ನ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ತನ್ಮೂಲಕವಾಗಿ 1 ಅಂಕದ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 47. ಕೊನೆಯ ಎಸೆತ ಬಾಕಿ ಉಳಿತಾ ಇದೆ ಅಲ್ತಾಫ್ ಅವರಿಂದ. ಮತ್ತೆ ಮುದಸ್ಸಿರ್ ಅವರ ಬ್ಯಾಟಿಂದ ಹೊಡೆದ ಪ್ರಯತ್ನ, ಕ್ಷೇತ್ರ ರಕ್ಷಣೆಯಲ್ಲಿ ಸುಹೇಲ್ ಆದ್ರೆ ರನ್ಔಟ್ ಮಾಡುವ ಸಾಧ್ಯತೆ, ಸಫಲತೆ ಸಿಗ್ತಾ ಇಲ್ಲ. 2 ಅಂಕವನ್ನ ಕಲೆ ಹಾಕುವಲ್ಲಿ ಟೀಮ್ ಅವೆಂಜರ್ಸ್ ಸಫಲತೆಯನ್ನ ಪಡ್ಕೊಂಡ್ರು. ನಾವಲ್ಲಿ ಗಮನಿಸಬಹುದು ಅಕ್ಷಯ್ ಕವರ್ ಅಪ್ ಮಾಡಿರುವಂತ ಒಂದು ರೀತಿ. ಅಕ್ಷಯ್ MPL ಒಂದು ಹಲವಾರು ಸೀಸನ್ ನಲ್ಲಿ ಬೆಸ್ಟ್ ಫೀಲ್ಡರ್ ಎಂಬ ಹೆಗ್ಗಳಿಕೆಯನ್ನ ಪಡ್ಕೊಂಡಿರುವಂತಹ ಆಟಗಾರ HDBಯ ಅಕ್ಷಯ್. ತನ್ಮೂಲಕವಾಗಿ ಟೀಮ್ ಅವೆಂಜರ್ಸ್ 50ರ ಗುರಿಯನ್ನ ಕೋಸ್ಟಲ್ ಪ್ಯಾಂಥರ್ಸ್ಗೆ ನೀಡ್ತಾ ಇದೆ. ಯಾವ ರೀತಿ ಬೌಲಿಂಗ್ ವಿಭಾಗದಲ್ಲಿ ತಮ್ಮ ಚಾಪನ್ನ ತೋರಿಸ್ತಾರೆ ಅಂತ ಕಾದ್ ನೋಡಬೇಕಾಗಿದೆ ಟೀಮ್ ಅವೆಂಜರ್ಸ್ ಅವರು. ಈ ಮುಖೇನವಾಗಿ 10 ಅಂಕಗಳ ಸರಾಸರಿಯಲ್ಲಿ ಕೋಸ್ಟಲ್ ಪ್ಯಾಂಥರ್ಸ್ಗೆ 50ರ ಗುರಿಯನ್ನ ಬಿಟ್ಕೊಡ್ತಾ ಇದೆ. ಟೀಮ್ ಅವೆಂಜರ್ಸ್ ಪರವಾಗಿ ಅದೆಷ್ಟೋ ಆಟಗಳನ್ನ ಆಡಿರುವಂತಹ ಅನುಭವಿ ಆಟಗಾರರು. ಗಮನಿಸಬಹುದು ಎದುರಾಳಿ ತಂಡಕ್ಕೆ ಕಣ್ಣಿಗೆ ಕುಕ್ಕುವಂತಹ ಟೋಪಿಯನ್ನ ಹೊಂದಿರುವಂತಹ ಸಲೀಂ ಬಾಯ್. ಆದಷ್ಟು ಬೇಗ ಟೀಮ್ ಅವೆಂಜರ್ಸ್ ಅವರು ಕ್ಷೇತ್ರ ರಕ್ಷಣೆಯಲ್ಲಿ ತೊಡಗಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ಅದೇ ರೀತಿಯಾಗಿ ಕೋಸ್ಟಲ್ ಪ್ಯಾಂಥರ್ಸ್ ನ ಬ್ಯಾಟರ್ಸ್ ಆದಷ್ಟು ಬೇಗ ಇನ್ನಿಂಗ್ಸ್ ಅನ್ನ ಶುರು ಮಾಡಬೇಕು. ಸಮಯದ ಅಭಾವ ನಮ್ಮನ್ನ ಕಾಡ್ತಾ ಇದೆ. ಉಡುಪಿಯ ಜಿಲ್ಲೆಯಲ್ಲಿ ಮೊಬೈಲ್ ವ್ಯಾಪಾರವನ್ನ ಮಾಡಿಕೊಂಡು ಜನಸಾಮಾನ್ಯರ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಕೊಂಡಿರುವಂತ ಎಲ್ಲ ಮೊಬೈಲ್ ವ್ಯಾಪಾರಸ್ಥರು ಹಾಗೆ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಇಂದು ಒಂದು ದಿನದ ಕಾಲ ನಾವೆಲ್ಲ ಒಟ್ಟಾಗಿ ಒಂದು ಕ್ರೀಡೆಯನ್ನು ಆಡುವ ಮುಖೇನವಾಗಿ ಪರಸ್ಪರ ನಮ್ಮ ಸ್ನೇಹವನ್ನು ತೋರಿಸುವ ನಿಟ್ಟಿನಲ್ಲಿ ಮೊಬೈಲ್ ಪ್ರೀಮಿಯರ್ ಲೀಗ್ಸ್ ಆಗಿ ಬರ್ತಾ ಇದೆ. ಇದರ ಆಯೋಜಕರು ಆಗಿರುವಂತ ಡಿ ಕುಮ್ರಾ ಅಧ್ಯಕ್ಷರು ಆಗಿರುವಂತ ರಾಜೇಶ್ ಸರ್ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಯಾವುದೇ ರೀತಿಯ ಕೆಲಸದ ಒತ್ತಡ ಇದ್ರೂ ಕೂಡ ಇಂದಿನ ದಿನ ಎಲ್ಲ ಸಿಬ್ಬಂದಿಗಳು ಹಾಗೆ ನಮ್ಮ
ಡೀಲರ್ಸ್ಗಳು ಇಂದು ಸೇರುವಂತದ್ದು. ಒಂದು ಸಕ್ಸಸ್ಫುಲ್ ಮೊಬೈಲ್ ಪ್ರೀಮಿಯರ್ ಲೀಗ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಲವಾರು ಸಂಸ್ಥೆಗಳಿಗೆ ಮಾದರಿಯಾಗಿ ಸಾಗಿ ಬರ್ತಾ ಇರುವಂತಹ ಮೊಬೈಲ್ ಪ್ರೀಮಿಯರ್ ಲೀಗ್ ಕಳೆದ ಒಂದಷ್ಟು ವರ್ಷಗಳಿಂದ ಎಲ್ಲರೂ ಸಂಘಟಿತರಾಗಿ ಒಂದು ಮೊಬೈಲ್ ಪ್ರೀಮಿಯರ್ ಲೀಗ್ನ ಮಾಡುವ ಮುಖೇನವಾಗಿ ಎಲ್ಲರನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ಈ ಒಂದು ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಪಂದ್ಯಾಟವನ್ನ ಮುಂದುವರಿಸಿಕೊಂಡು ಟೀಮ್ ಕೋಸ್ಟಲ್ ಪ್ಯಾಂಥರ್ಸ್ ನ ಪರವಾಗಿ ಬ್ಯಾಟಿಂಗ್ ವಿಭಾಗದಲ್ಲಿ ಓಡೆಬಡೆ ದಾಂಡಿಗ ಸಚಿನ್ ಪರಿಚಯವಾದ್ರೆ, ಇನ್ನೊಂದೆಡೆ ವಿಶಾಲ್ ಕಡಪಾಡಿ ಜಾಣ್ಮೆಯ ಆಟಗಾರ, ತಾಳ್ಮೆಯ ಆಟಗಾರ ವಿಶಾಲ್ ಯಾವ ರೀತಿ ಒಂದು 50ರ ಗುರಿಯನ್ನ ದಾಟ್ತಾರೆ ಅನ್ನೋದು ಒಂದು ರೋಚಕ ಈ ಒಂದು ಪಂದ್ಯಾಕೂಟ. ಪವರ್ ಪ್ಲೇನ ಲಾಭವನ್ನ ಯಾವ ರೀತಿ ಪಡ್ಕೊಳ್ತಾರೆ ಅನ್ನೋದೇ ಒಂದು. ಮೊದಲ ಓವರ್ ಪವರ್ ಪ್ಲೇ ಆಗಿ ಸಾಗಿ ಬರ್ಲಿಕ್ಕಿದೆ. ಶೇಷೇರ್ ಮೊದಲ ಓವರ್ಗಾಗಿ. ಮತ್ತೆ ತಟ್ಟಿಮುಟ್ಟಿ ಓಡುವ ಪ್ರಯತ್ನ, ಸಫಲತೆ ಸಿಗ್ತಾ ಇಲ್ಲ. ಡಾಟ್ ಡೆಲಿವರಿ ಆಗಿ ಶಿಶಿರ್ನ ಮೊದಲ ಎಸೆತ. ಈ ಒಂದು ಪಂದ್ಯಾಕೂಟದಲ್ಲಿ ಗರಿಷ್ಠ ರನ್ ಅನ್ನು ಹೊಡೆದಂತವರಿಗೆ ಆರೆಂಜ್ ಕಾರ್ಪ್ ನೀಡಲಾಗ್ತದೆ. ಅದನ್ನ ಸಲೀಂ ಭಾಯ್ ಅವರು ಪಡ್ಕೊಂಡಿದ್ದಾರೆ. ಮತ್ತೆ ಗ್ಯಾಪ್ ಅಲ್ಲಿ ಹೊಡೆದ ಪ್ರಯತ್ನ, ಬಾಲ್ ಮುಂದೆ, ಸಲೀಂ ಭಾಯ್ ಹಿಂದೆ, ಬೌಂಡರಿ. 4 ಅಂಕದ ಸೇರ್ಪಡೆ ಆಗ್ತಾ ಇದೆ. ತನ್ಮೂಲಕವಾಗಿ ತಂಡದ ಖಾತೆ ಆರಂಭವಾಗ್ತಾ ಇದೆ. ಮತ್ತೆ ಶಿಶಿರ್ 3ನೇ ಬಾರಿಗೆ ವಿಶಾಲ್ ಅವರಿಗೆ. ಮತ್ತೆ ಗ್ಯಾಪ್ ಅಲ್ಲಿ ಹೊಡೆಯುವಂತಹ ಪ್ರಯತ್ನ, 1 ಅಂಕದೊಂದಿಗೆ 2ಕ್ಕೆ ಮನವನ್ನು ಮಾಡಿದ್ರು. ಎಸ್, ತನ್ಮೂಲಕವಾಗಿ 2 ಅಂಕದ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 6ಕ್ಕೆ ಇರ್ತಾ ಇದೆ. 3 ಎಸೆತ 6 ಅಂಕಗಳನ್ನ ಕಲೆ ಹಾಕುವಲ್ಲಿ ಸಫಲತೆ ಕೋಸ್ಟಲ್ ಪ್ಯಾಂಥರ್ಸ್ ಪರವಾಗಿ ಬರ್ತಾ ಇದೆ. ತನ್ಮೂಲಕವಾಗಿ ಮತ್ತೆ ವಿಶಾಲ್. ಮತ್ತೆ ಹೆಚ್ಚಾಗುವ ಮುಖೇನವಾಗಿ ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಕೇವಲ 2 ಎಸೆತ ಬಾಕಿ ಉಳಿತಾ ಇದೆ ಪವರ್ ಪ್ಲೇನಲ್ಲಿ. ಮತ್ತೆ ಶಿಶಿರ್ ಟು ವಿಶಾಲ್. ಅದ್ಭುತವಾದಂತಹ ಎಸೆತ ಚುಕ್ಕಿಯ ಎಸೆತವಾಗಿ ಮಾರ್ಪಡ್ತಾ ಇದೆ. ಶಿಶಿರ್ ಮತ್ತೆ ಶಿಶಿರ್ ತನ್ನ ಕಂತಿನ ಕೊನೆಯ ಎಸೆತಕ್ಕಾಗಿ ಫ್ರಂಟ್ ಫುಟ್ ಅಲ್ಲಿ ಆಡುವಂತಹ ಪ್ರಯತ್ನ, ಚೆಂಡಿಗೂ ದಾಂಡಿಗೂ ಯಾವುದೇ ರೀತಿಯ ಸಂಪರ್ಕ ಸಿಗ್ತಾ ಇಲ್ಲ. ಮತ್ತೆ ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ತನ್ಮೂಲಕವಾಗಿ ಪವರ್ ಪ್ಲೇಯರ್ ಮುಕ್ತಾಯಕ್ಕೆ ತಂಡದ ಮೊತ್ತ ಕೇವಲ 6. ಮತ್ತೆ ಸ್ಟ್ರಾಟಜಿ, ಸಮಯದ ಅಭಾವ ನಮ್ಮನ್ನ ಕಾಡ್ತಾ ಇದೆ. ಎರಡೂ ತಂಡದ ಆಟಗಾರರು ನಮ್ಮೊಂದಿಗೆ ಸಹಕರಿಸಬೇಕು. ಪಂದ್ಯಾಕೂಟವನ್ನ ಆದಷ್ಟು ಬೇಗ ನಡೆಸಿಕೊಡಬೇಕು. 2ನೇ ಓವರ್ಗಾಗಿ ಫಯಾಜ್ ಅನ್ನ ಪರಿಚಯಿಸುವ ಎಲ್ಲಾ ಲೆಕ್ಕಾಚಾರ
ಆಗಿ ಬರ್ತಾ ಇದೆ. ಸಚಿನ್ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಎಲ್ಲ ಅಭಿಮಾನಿಗಳ ಬಯಕೆ ಸಲೀಂ ಬಾಯ್ ಅವರು ಒಂದು ಓವರ್ ಹಾಕ್ಬೇಕು ಅಂತ. ಮತ್ತೆ ಫಯಾಜ್ ಟು ಸಚಿನ್. ಮೊಬೈಲ್ ಕ್ಷೇತ್ರದಲ್ಲೇ ಯಾರಾದ್ರೂ ಅದ್ಭುತವಾದಂತಹ ಕ್ರಿಕೆಟ್ ಪ್ಲೇಯರ್ ಇದ್ರೆ ಅದು ಸಚಿನ್. ತಮ್ಮ ಅನುಭವವನ್ನ ಕೋಸ್ಟಲ್ ಪ್ಯಾಂಥರ್ಸ್ ಪರವಾಗಿ ಒಂದು ಪಂದ್ಯಾಕೂಟದಲ್ಲಿ ನೀಡ್ತಾ ಇದ್ದಾರೆ. ಮತ್ತೆ ಹೊಡೆಯುವಂತ ಪ್ರಯತ್ನ ಇಲ್ಲ. ಮತ್ತೆ ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಫಯಾಜ್ ತಂಡಕ್ಕಾಗಿ ಡಾಟೆಡ್ ಡೆಲಿವರಿಯನ್ನ ತೇಲಿ ಬಿಡ್ತಾ ಇದ್ದಾನೆ. ಎರಡನೇ ಸತಕ್ಕಾಗಿ ಫಯಾಜ್ ಟು ಸಚಿನ್. ಹೊಳೆಯುವಂತ ಪ್ರಯತ್ನ. ಮತ್ತೆ ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಸತತ ಡಾಟೆಡ್ ಡೆಲಿವರಿ ಕೋಸ್ಟಲ್ ಪ್ಯಾಂಥರ್ಸ್ಗೆ ತಲೆನೋವು ಆಗ್ತದೆ. ಕೇವಲ ಒಂಟಿ ಅಂಕವನ್ನ ಕಲೆ ಹಾಕುವಲ್ಲಿ ಸಫಲತೆ. ತಂಡದ ಮೊತ್ತ 7. ವಿಶಾಲ್ ಮತ್ತೆ ಸ್ಟ್ರೈಕರ್ ಭಾಗದಲ್ಲಿ ಫಯಾಜ್ ಅವರನ್ನ ಎದುರಿಸ್ತಾ ಇದ್ದಾರೆ. ಗಾಳಿಯಲ್ಲಿ ಚೆಂಡು ಕ್ಯಾಚ್ ಆಡುವ ಸಾಧ್ಯತೆ. ಎಸ್, ಅದ್ಭುತವಾದಂತಹ ಕ್ಯಾಚ್ ಅನ್ನ ಫರ್ಮಾನ್ ಅವರು ಮೂಲಕವಾಗಿ ಮೊದಲ ವಿಕೆಟ್ ನ ಪತನವಾಗ್ತಾ ಇದೆ ವಿಶಾಲ್ ರೂಪದಲ್ಲಿ. ವಿಶಾಲ್ ಅವರ ತೆರವಾದ ಜಾಗವನ್ನು ತುಂಬಲು ಇನ್ನೋರ್ವ ಅನುಭವಿ ಆಟಗಾರ ಹನೀಫ್. ಇತ್ತೀಚೆಗೆ ನಡೆದಂತಹ ರಿಟೇಲ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ ಅದ್ಭುತ ಆಟವನ್ನು ಆಡಿರುವಂತಹ ಆಟಗಾರ ಹನೀಫ್ ಕೂಡ ಈ ಬಾರಿ ಮತ್ತೆ ಮೊಬೈಲ್ ಪ್ರೀಮಿಯರ್ ಲೀಗ್ ನಲ್ಲಿ ಹನೀಫ್. ಫಯಾಜ್ ಅವರ 5ನೇ ಎಸೆತ. ಮತ್ತೆ ಡಾಟೆಡ್ ಡೆಲಿವರಿ. ಚೂಕಿ ಎಸೆತ. ಒಂದು ಪಂದ್ಯದಲ್ಲಿ ಟೀಮ್ ಅವೆಂಜರ್ಸ್ ಪರವಾಗಿ ಫಯಾಜ್ ಎಲ್ಲಾ ರೀತಿಯಲ್ಲಿ ಕೊಡುಗೆಯನ್ನ ನೀಡ್ತಾ ಇದ್ದಾನೆ. ಬ್ಯಾಟಿಂಗ್ ವಿಭಾಗದಲ್ಲಿ 26 ಅಂಕಗಳನ್ನ ಕಲೆ ಹಾಕುವಲ್ಲಿ ಯಶಸ್ವಿ ಆದ್ರೆ ಈ ಓವರ್ನಲ್ಲಿ ಕೇವಲ 1 ಅಂಕವನ್ನ ಬಿಟ್ಕೊಟ್ರು ಇಲ್ಲಿವರೆಗೆ. ಮತ್ತೆ ಗಾಳಿಯಲ್ಲಿ ಚೆಂಡು ಕ್ಯಾಚ್. ಮತ್ತೆ ವಿಕೆಟ್ ನ ಪತನ. ಹನೀಫ್ ನ ವಾಪಸ್ ಹತ್ಯೆ ಆಗ್ತಾ ಇದೆ. ಈ ಓವರ್ನಲ್ಲಿ ಕೇವಲ 1 ಅಂಕವನ್ನ ಬಿಟ್ಕೊಟ್ಟು 2 ವಿಕೆಟ್ ಅನ್ನ ಪಡ್ಕೊಂಡ್ರು ಫಯಾಜ್. ಬ್ಯಾಟಿಂಗ್ ವಿಭಾಗದಲ್ಲಿ ಅಣ್ಣಪ್ಪ ಇವರ ಪರಿಚಯವಾಗ್ತದೆ. ತಂಡದ ಒಟ್ಟು ಮೊತ್ತ 7. 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 7. 18 ಎಸೆತ ಬಾಕಿ ಉಳಿತಾ ಇದೆ. 43ರ ಅವಶ್ಯಕತೆ. ಸಚಿನ್ ಇದ್ದರೆ ಎಲ್ಲವೂ ಸಾಧ್ಯ. ಬೌಲಿಂಗ್ ವಿಭಾಗದಲ್ಲಿ ಬೌಲರ್ ನೇಮ್ ಕಿಶೋರ್ನ ಪರಿಚಯವಾಗ್ತಾ ಇದೆ. ಮತ್ತೆ ಕಿಶೋರ್ ಟು ಸಚಿನ್. ವೈಡ್ ಎಂಬ ತೀರ್ಮಾನ ಬರ್ತಾ ಇದೆ. ತನ್ಮೂಲಕವಾಗಿ ನಿಂತಿರುವಂತಹ ಅಂಕಪಟ್ಟಿಗೆ ಚಾಲನೆ. ತಂಡದ ಮೊತ್ತ 8. ಸಚಿನ್ ಇದ್ದಷ್ಟು ಟೀಮ್ ಅವೆಂಜರ್ಸ್ಗೆ ತಲೆನೋವು ಜಾಸ್ತಿ. ಮತ್ತೆ
ಮತ್ತೆ ಗಾಳಿಯಲ್ಲಿ ಚೆಂಡು ಬೌಂಡರಿ. ನಾನು ತಿಳಿಸಿದ ಹಾಗೆ 18ಕ್ಕೆ 43 ಸಚಿನ್ ಅವರಿಗೆ ಲೆಕ್ಕವೇ ಅಲ್ಲ. ಈ ಮೂಲಕವಾಗಿ ಮೊದಲ ಬೌಂಡರಿ ಸಚಿನ್ ಬಂದ್ರೆ ತಂಡದ ಮೊತ್ತ 12. ಮತ್ತೆ ಸಚಿನ್ ಮತ್ತೆ ಫ್ರಂಟ್ ಫುಟ್ ಅಲ್ಲಿ ಆಡುವಂತ ಪ್ರಯತ್ನ. ಸಚಿನ್ ವಿಕೆಟ್ ಅನ್ನ ಒಪ್ಪಿಸ್ತಿದ್ದಾನೆ. ಈ ಮೂಲಕವಾಗಿ ಬಹುದೊಡ್ಡ ಯಶಸ್ವಿ ಟೀಮ್ ಅವೆಂಜರ್ಸ್ ಪರವಾಗಿ ಬರ್ತಾ ಇದೆ. ಸಚಿನ್ ಇವರ ತೆರವಾದ ಜಾಗವನ್ನು ತುಂಬಲು ಇನ್ನೋರ್ವ ಒಡೆಬಡೆ ದಾಂಡಿಗ ಸುದರ್ಶನ್. ಬಹುದೊಡ್ಡ ಮೊತ್ತವನ್ನ ಬೆನ್ನತ್ತಿ ಹೊರಡಂತಹ ಕೋಸ್ಟಲ್ ಪ್ಯಾಂಥರ್ಸ್ ತಂಡ ಸಚಿನ್ ವಿಕೆಟ್ ಅನ್ನು ಪಡ್ಕೊಳ್ಕೊಂಡಿದೆ. ಮತ್ತೆ ಅಗಲವಾದ ಎಸೆತ ಮತ್ತೆ ಒಂಟಿ ಅಂಕದ ಸೇರ್ಪಡೆ ಆಗ್ತಾ ಇದೆ. ತನ್ಮೂಲಕವಾಗಿ ತಂಡದ ಮೊತ್ತ 13ಕ್ಕೆ ಜಿಗಿತಾ ಇದೆ. ಆದರೂ ಕೂಡ ಬೌಂಡರಿ ಸಿಕ್ಸರ್ನ ಅಗತ್ಯ ಕೋಸ್ಟಲ್ ಪ್ಯಾಂಥರ್ಸ್ ನ ಕಾಡ್ತಾ ಇದೆ. ಮತ್ತೆ ಕಿಶೋರ್ ಟು ಸುದರ್ಶನ್. ಮತ್ತೆ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಹಾಕೋ ಸಾಧ್ಯತೆ. ಅಣ್ಣಪ್ಪ ಅವರ ಸೇಫ್ ಹ್ಯಾಂಡ್ ಅನ್ನ ಲ್ಯಾಂಡ್ ಮಾಡ್ತಾ ಇದೆ. ವಿಕೆಟ್ ನ ಪತನ. ಸುದರ್ಶನ್ ವಾಪಸ್ ಆತಿ ಆಗ್ತಾ ಇದೆ. ಬ್ಯಾಟಿಂಗ್ ವಿಭಾಗದಲ್ಲಿ ಪ್ರಶಾಂತ್ ಅವರ ಪರಿಚಯವಾಗ್ತಾ ಇದೆ. ಹೊಡೆಯುವಂತ ಪ್ರಯತ್ನ. ಅದ್ಭುತದ ಕ್ಷೇತ್ರರಕ್ಷಣೆ ಸಾಗಿ ಬರ್ತಾ ಇದೆ. 2 ಅಂಕಕ್ಕೆ ಮನವಿಯನ್ನ ಮಾಡಿದ್ರು, ಸಫಲತೆಯನ್ನು ಕೂಡ ಪಡ್ಕೊಂಡ್ರು. ತನ್ಮೂಲಕವಾಗಿ ತಂಡಕ್ಕೆ 2 ಅಂಕದ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 15. 3ನೇ ಓವರ್ ಚಾಲ್ತಿಯಲ್ಲಿ ಕಿಶೋರ್ ತನ್ನ ಕಂತಿನ ಪಂಚಮ ಎಸೆತಕ್ಕಾಗಿ ಕಟ್ ಮಾಡುವಂತ ಪ್ರಯತ್ನ, ಸಫಲತೆ ಸಿಗ್ತಾ ಇಲ್ಲ. ಮತ್ತೆ ಡಾಟರ್ ಡೆಲಿವರಿ ಆಗ್ತಾ ಇದೆ. ಎಷ್ಟು ಡಾಟರ್ ಡೆಲಿವರಿ ಆಗ್ತದೋ ಅಷ್ಟು ಟೆನ್ಷನ್ ಜಾಸ್ತಿ ಆಗ್ತದೆ ಕೋಸ್ಟಲ್ ಪ್ಯಾಂಥರ್ಸ್ಗೆ. ಪ್ರಶಾಂತ್ ಅವರ ಬ್ಯಾಟಿಂದ ಒಂದು ಸಿಕ್ಸರ್ ಬರಲೇಬೇಕಾದಂತ ಪರಿಸ್ಥಿತಿ. ಫ್ರಂಟ್ ಫುಟ್ ಅಲ್ಲಿ ಬಂದು ಹೊಡೆಯುವಂತ ಪ್ರಯತ್ನ. ಅರೆ 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 ಏ ಕ್ಯಾ ಹೋ ಗಯಾ ಭಯ್ಯ. ಓವರ್ ಥ್ರೋ ಮಾಡೋ ಮುಖೇನವಾಗಿ ವಾಯ್ಸ್ ಮುಖೇನವಾಗಿ ಬೌಂಡ್ರಿ. ಒಟ್ಟು ಎಷ್ಟು ರನ್ ಅಂತ ತಿಳಿಸಬೇಕು ಅಂಪೈರ್ಸ್. ಕೇವಲ 4 ಅಂಕ. ಕರೆಕ್ಟ್ ಅಲ್ಲ ಸರ್? ಕೇವಲ 4 ಅಂಕ ಜೋಡಣೆಯೊಂದಿಗೆ ತಂಡದ ಒಟ್ಟು ಮೊತ್ತ 19. 3ನೇ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 19. 2 ಓವರ್ 21ರ ಅವಶ್ಯಕತೆ, 31ರ ಅವಶ್ಯಕತೆ, ಕ್ಷಮಿಸಿ. ಹನ್ನೆರಡಕ್ಕೆ 31. ಇದೇ ರೀತಿಯ ಪರಿಸ್ಥಿತಿಯಲ್ಲಿ ಟೀಮ್ ಅವೆಂಜರ್ಸ್ ಕೂಡ ಇತ್ತು. ಟೀಮ್ ಅವೆಂಜರ್ಸ್ 3 ಓವರ್ ಮುಕ್ತಾಯಕ್ಕೆ 21 ಮಾಡಿದ್ರೆ ಟೀಮ್ ಕೋಸ್ಟಲ್ ಪ್ಯಾಂಥರ್ಸ್ 19 ಅಂಕಗಳನ್ನು ಕಲೆ ಹಾಕ್ತಾ ಇದೆ. ಕ್ರಿಕೆಟ್ ಎಂಬುದು ಅದೃಷ್ಟದ ಆಟ. ಯಾವುದೇ ಸಮಯದಲ್ಲಿ ಕೂಡ ಗೇಮ್ ಚೇಂಜ್ ಆಗಬಹುದು. ಮತ್ತೆ ಶಿಶಿರ್ ಟು ಅಣ್ಣಪ್ಪ. ಮತ್ತೆ ಡಾಟಾ ಡೆಲಿವರಿ ಆಗ್ತಾ ಇದೆ. ಶಿಶಿರ್ ತನ್ನೆಲ್ಲ ಅನುಭವವನ್ನ ತೇಲಿ ಬಿಡ್ತಾ ಇದ್ದಾನೆ. ಮೂಲಕವಾಗಿ ಮುಂದಿನ ಪಂದ್ಯಾಕೂಟ
ಮತ್ತೆ ಡಾಟರ್ ಡೆಲಿವರಿ ಆಗ್ತಾ ಇದೆ. ಸತತ ಡಾಟರ್ ಡೆಲಿವರಿಯನ್ನು ತೇಲಿ ಬಿಡ್ತಾ ಇದ್ದಾನೆ ಶಿಶಿರ್. ಮುಂದಿನ ಪಂದ್ಯಕೂಟ ಉಡುಪಿ ವಾರಿಯರ್ಸ್ ವಿರುದ್ಧವಾಗಿ ಫ್ರೆಂಡ್ಸ್ ಉಡುಪಿ. ಎರಡು ತಂಡದ ಕಪ್ತಾನರು ನಾಣ್ಯ ಚಿಮ್ಮಿಕೆಗಾಗಿ ಬರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಉಡುಪಿ ವಾರಿಯರ್ಸ್ ವಿರುದ್ಧವಾಗಿ ಫ್ರೆಂಡ್ಸ್ ಉಡುಪಿ, ದಯವಿಟ್ಟು ಆದಷ್ಟು ಬೇಗ ನಾಣ್ಯ ಚಿಮ್ಮಿಕೆಗೆ ಬನ್ನಿ. ವಿಕೆಟ್ ನ ಪತನವಾಗ್ತಾ ಇದೆ. ಅಣ್ಣಪ್ಪ ವಾಪಸಾತಿ. ಈ ಬಾರಿ ಎಲ್ಲ ಅಭಿಮಾನಿಗಳು ಕಾಯ್ತಿರುವಂತ ಆಟಗಾರ ಭೂಷಣ್. ಭೂಷಣ್ ಹೊಡೆಯುವಂತ ಪ್ರತಿ ಸಿಕ್ಸರ್ಗೆ 1,000 ಘೋಷಣೆ ಆಗ್ತಾ ಇದೆ. ಯಾದವ್ ಸುವರ್ಣರವರಿಂದ ಪ್ರತಿ ಸಿಕ್ಸರ್ಗೆ 1,000. ಅದೇ ರೀತಿ ಯಶವಂತ್ ಅವರಿಂದ 500 ಘೋಷಣೆ ಆಗ್ತಾ ಇದೆ. ಭೂಷಣರ ದುಡ್ಡು ಮಲ್ಪ್ಲೆ. ಭೂಷಣ್ ಅವರು ಹೊಡೆಯುವಂತ ಪ್ರತಿ ಸಿಕ್ಸರ್ಗೆ 1,000 ಘೋಷಣೆ ಆಗ್ತಾ ಇದೆ. ಹೊಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಭೂಷಣ್. ಭೂಷಣರೇ ಒಂದಲ್ಲ ಹಾಕ್ಲಿ ಖರ್ಚಿಗಾಪಡು ಯಾನ ಬರ್ಪೆ. ಮತ್ತೆ ಭೂಷಣ್ ಹೊಡೆಯುವಂತ ಪ್ರಯತ್ನ. ಕ್ಲೀನ್ ಬೋರ್ಡ್ ಆಗ್ತಾ ಇದ್ದಾರೆ ಭೂಷಣ್. ತನ್ಮೂಲಕವಾಗಿ ಭೂಷಣ್ಣ ವಾಪಸಾತಿ ಆಗ್ತಾ ಇದೆ. ನಾಲ್ಕು ಓವರ್ ಮುಕ್ತಾಯಕ್ಕೆ. ತಂಡದ ಮೊತ್ತ ಕೇವಲ 19. ತನ್ಮೂಲಕವಾಗಿ ಕಳೆದ ಓವರ್ನಲ್ಲಿ ಶಿಶಿರ್ ಮೇಡನ್ ಓವರ್ ಮಾಡುವ ಮುಖೇನವಾಗಿ 2 ವಿಕೆಟ್ ಅನ್ನ ಪಡ್ಕೊಂಡ್ರು. ಟೀಮ್ ಅವೆಂಜರ್ಸ್ ಪರವಾಗಿ ಐಕಾನ್ ಪ್ಲೇಯರ್ ಶಿಶಿರ್ ಬ್ಯಾಟಿಂಗ್ ವಿಭಾಗದಲ್ಲಿ ಕೈ ಕೊಟ್ಟರು ಕೂಡ ಬೌಲಿಂಗ್ ವಿಭಾಗದಲ್ಲಿ ಎಲ್ಲಾ ರೀತಿಯಲ್ಲಿ ಸಾಥನ್ನ ನೀಡ್ತಾ ಇದ್ದಾರೆ. ಫ್ರೆಂಡ್ಸ್ ಉಡುಪಿ ಕಪ್ತಾನ ಆದಷ್ಟು ಬೇಗ ವೇದಿಕೆಗೆ ಬರಬೇಕು ಟಾಸ್ಗಾಗಿ. ಫ್ರೆಂಡ್ಸ್ ಉಡುಪಿ ಕಪ್ತಾನ. ಉಡುಪಿ ವಾರಿಯರ್ಸ್ ವಿರುದ್ಧವಾಗಿ ಫ್ರೆಂಡ್ಸ್ ಉಡುಪಿ ಮುಂದಿನ ಪಂದ್ಯಕೂಟ. ಕಪ್ತಾನರು ಆದಷ್ಟು ಬೇಗ ನಾಣ್ಯ ಚಿಮ್ಮಿಕೆಗೆ ಬನ್ನಿ ದಯವಿಟ್ಟು. ಸಮಯದ ಅಭಾವ ನಮ್ಮನ್ನು ಕಾಡ್ತಾ ಇದೆ. ತಾವುಗಳು ನಮ್ಮೊಂದಿಗೆ ಸಹಕರಿಸಲೇಬೇಕು. ಮತ್ತೆ ಪ್ರಶಾಂತ್ ಸರ್ ಫಾರ್ಮಾನ್ ಬೌಲಿಂಗ್ ವಿಭಾಗದಲ್ಲಿ ಕೊನೆಯ ಓವರ್. ಪ್ರಶಾಂತ್ ಸರ್ ಹೊಡೆದಿರುವಂತ 6 ಅಂಕ ಸಿಕ್ಸರ್. ತಮ್ಮ ಬಾಸ್ನ ಬ್ಯಾನರ್ಗೆ ಹೊಡೆಯುವಂತಹ ಪ್ರಯತ್ನ. 6 ಅಂಕಕ್ಕಾಗಿ ಪ್ರಯತ್ನ. ಪ್ರಶಾಂತ್ ಅವರ ಬ್ಯಾಟಿಂದ ಬರ್ತಾ ಇದೆ. ತನ್ಮೂಲಕವಾಗಿ ತಂಡದ ಮೊತ್ತ 25. ಇನ್ನು ಕೂಡ 4 ಸಿಕ್ಸರ್ನ ಅವಶ್ಯಕತೆ. ಮತ್ತೆ 1 ಅಂಕದ ಸೇರ್ಪಡೆ. 2ಕ್ಕೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಎಸ್, ಮತ್ತೆ ಸ್ಟ್ರೈಕರಿಗೆ ಪ್ರಶಾಂತ್ ವಾಪಸಾತಿಯನ್ನ ಪಡ್ಕೊಂಡ್ರು. ತನ್ಮೂಲಕವಾಗಿ ತಂಡದ ಮೊತ್ತ 27. 4 ಎಸೆತ 23ರ ಅವಶ್ಯಕತೆ. ಪ್ರತಿ ಬಾಲಿಗೆ ಸಿಕ್ಸರ್ನ ಅವಶ್ಯಕತೆ ಬರ್ತಾ ಇದೆ. ಫ್ರಂಟ್ ಫುಟ್ ಅಂದು ಹೊಡೆಯುವಂತ ಪ್ರಯತ್ನ. ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ರು. ತನ್ಮೂಲಕವಾಗಿ ತಮ್ಮ ತಂಡಕ್ಕಾಗಿ 2 ಅಂಕವನ್ನ ಬಚಾವ್ ಮಾಡಿದ್ರು. ತಂಡದ ಮೊತ್ತ 29ಕ್ಕೆ ಕ್ರಮಿಸ್ತಾ ಇದೆ. 3 ಎಸೆತ ಬಾಕಿ ಉಳಿತಾ ಇದೆ. ಕೊನೆಯ 3 ಎಸೆತ ಬಾಕಿ. ಮತ್ತೆ ಕೇವಲ 1 ಅಂಕವನ್ನ ಬಿಟ್ಕೊಟ್ರು. 2ರ ಪ್ರಯತ್ನಕ್ಕೆ ಸಫಲತೆ ಸಿಗ್ತಾ ಇಲ್ಲ. ತನ್ಮೂಲಕವಾಗಿ ತಂಡದ ಮೊತ್ತ 30. ಕೇವಲ 2 ಎಸೆತ ಬಾಕಿ ಉಳಿತಾ ಇದೆ. ಬ್ಯಾಟಿಂಗ್ ವಿಭಾಗದಲ್ಲಿ ಸುಹೇಲ್ನ ಪರಿಚಯವಾಗ್ತಾ ಇದೆ.
ಉಲ್ಟ ಸಾಕಿ ಬಣ್ಣದ ಚೆಂಡು ಗುರುತಿಸುವಲ್ಲಿ ವಿಫಲರಾದ್ರು. ಮುಖ್ಯವಾಗಿ ಮತ್ತೊಂದು ವಿಕೆಟ್ ಪತನವಾಗ್ತಾ ಇದೆ. ಬ್ಯಾಟಿಂಗ್ ವಿಭಾಗದಲ್ಲಿ ನಯಾಜ್ನ ಪರಿಚಯವಾಗ್ತಾ ಇದೆ. ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ಸಲೀಂಬಾಯ್ ಮುಖದಲ್ಲಿ ಮಂದಹಾಸ. ಮತ್ತೆ ಕೊನೆಯ ಎಸೆತ. ಬ್ಯೂಟಿಫುಲ್ ಶಾಟ್. ಕಟ್ ಮಾಡುವ ಮುಖೇನವಾಗಿ ಬೌಂಡರಿ. ತಂಡದ ಮೊತ್ತ 34. ಈ ಮೂಲಕವಾಗಿ ಟೀಮ್ ಅವೆಂಜರ್ಸ್ ಈ ಒಂದು ಪಂದ್ಯಾಕೂಟವನ್ನ ಜಯಿಸ್ತಾ ಇದೆ. ಮುಂದಿನ ಪಂದ್ಯಾಕೂಟಕ್ಕೆ ಶುಭಾಶಯ. ಹಾಗೆ ಕೋಸ್ಟಲ್ ಪ್ಯಾಂಥರ್ಸ್ ತಂಡಕ್ಕೂ ಕೂಡ ಮುಂದಿನ ಪಂದ್ಯಾಕೂಟಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ